ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೈಂಟೆಡ್ ಬೈ ಸಾಯಿ ಸುಧಾ. ಕೇಳುಗರೆ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಅನುಭವ ಕಾರ್ಯಕ್ರಮ ಹಿರಿಯ ನಾಗರಿಕರಿಗಾಗಿ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರೇ ಭಾಗವಹಿಸಿರ್ತಾರೆ. ಬನ್ನಿ ಹಾಗಾದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಹಿರಿಯ ನಾಗರಿಕರಿಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ, ಹಾಗೂ ಯಾವೆಲ್ಲ ಮಾಹಿತಿನ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಪಡೆದುಕೊಳ್ತಿದ್ದಾರೆ ಅಂತ ಕೇಳೋಣ. ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ನಾಗರಿಕರಾದ ನಾಗೇಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರ ಬಗ್ಗೆ ನಾನು ತಿಳಿಸ್ಬೇಕು ಅಂತಂದರೆ, ಒಬ್ಬ ಆಥರ್, ಜರ್ನಲಿಸ್ಟ್, ಎನ್ವೈರನ್ಮೆಂಟಲಿಸ್ಟ್, ಪಬ್ಲಿಷರ್, ಪ್ರೊಫೆಸರ್, ರೈಟರ್. ಅದರಲ್ಲೂ ರೈಟರ್ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಪಡಬೇಕು, ಏಕೆಂದರೆ ಇವರು ಬರೆದಿರುವಂತಹ 40 ಪುಸ್ತಕಗಳು ಕನ್ನಡದಲ್ಲಿದೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳೋದಾದರೆ, 40 ಪುಸ್ತಕಗಳನ್ನ ಮುಖ್ಯವಾಗಿ ವಿಜ್ಞಾನ ಮತ್ತು ಪರಿಸರದ ಮೇಲೆ ಬರೆದಿದ್ದಾರೆ. ವಿಜ್ಞಾನದ ಬಗ್ಗೆ ನಾವು ಕನ್ನಡದಲ್ಲಿ ಪುಸ್ತಕ ಅಂದಾಗ ಒಂದು ಸ್ವಲ್ಪ ಖುಷಿನೇ ಆಗುತ್ತೆ ಅಂತ ಹೇಳಬಹುದು, ಏಕೆಂದರೆ ವಿಜ್ಞಾನದ ಬಗ್ಗೆ ನಮಗೆ ಕನ್ನಡದಲ್ಲಿ ಮಾಹಿತಿ ಸಿಕ್ಕೋದು ತುಂಬಾ ಕಡಿಮೆ. ಹಾಗಾಗಿ ವಿಜ್ಞಾನದಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಇವರು ಕನ್ನಡದಲ್ಲಿ ಬರೆದಿರೋದು ತುಂಬಾ ಹೆಮ್ಮೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನಾಗೇಶ್ ಹೆಗ್ಡೆಯವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ, ಇವತ್ತು ನಮ್ಮ ಹಿರಿಯ ನಾಗರಿಕರು ಅವರ ಮಾತುಗಳ ಮೂಲಕ ಏನೆಲ್ಲ ವಿಷಯಗಳನ್ನ ತಿಳಿದುಕೊಳ್ತಾರೆ, ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಇವತ್ತಿನ ಕಾರ್ಯಕ್ರಮದ ಮೂಲಕ ಕೇಳಿ ಬರೋಣ. ಒಂದು ಚಿಕ್ಕ ಹಳ್ಳಿಯಿಂದ ಬಂದವನು, ಸಿರ್ಸಿ ಹತ್ರ, ಮಲೆನಾಡಿನ ಹಳ್ಳಿ. ಅಲ್ಲಿಂದ ಹೈಸ್ಕೂಲ್ ಮುಗಿಸಿದೆ, ಕಾಲೇಜ್ ಮುಗಿಸಿದೆ, IIT ಹೋದೆ, ಅಲ್ಲಿಂದ JNU ಹೋದೆ, ಆಮೇಲೆ ಲೆಕ್ಚರರ್ ಆಗಿ ನೈನಿತಾಲ್ ಯೂನಿವರ್ಸಿಟಿಗೆ ಹೋದೆ. ಆಮೇಲೆ ಅಲ್ಲಿಂದ ಸಾಕು ಅಂತ ಅನಿಸ್ತು, ಇವೆಲ್ಲ ಅಕಾಡೆಮಿಕ್
ಲ್ಯಾಬೊರೇಟರೀಸು, ವಿಜ್ಞಾನ ಅವೆಲ್ಲ ಸಾಕು. ವಿಜ್ಞಾನದಲ್ಲಿ ಏನಾಗ್ತಾ ಇದೆ ಮಕ್ಕಳಿಗೆ ಹೇಳೋಣ ಅಂತೇಳಿ ಪತ್ರಕರ್ತ ಆಗ್ತೀರಾ ಅಂತ ಒಂದು ಆಫರ್ ಕೊಟ್ರು ಕೆಲವರು. ಬೆಂಗಳೂರಿಗೆ ಬನ್ನಿ ಅಂದ್ರು. ಬೆಂಗಳೂರಿಗೆ ಬಂದ್ಬಿಟ್ಟೆ. ಬೆಂಗಳೂರಲ್ಲಿ ಬಂದು ನಾನು ವಿಜ್ಞಾನ ತಂತ್ರಜ್ಞಾನ ಅದರದ್ದು ರಿಪೋರ್ಟಿಂಗ್ ಮಾಡ್ಬೇಕಾಗಿತ್ತು. ಚೆನ್ನಾಗೇ ಮಾಡ್ತಾ ಇದ್ದೆ, ಆದ್ರೆ ಪೇಪರ್ ಜಾಗನೇ ಇರ್ಲಿಲ್ಲ. ನಿಮ್ಗೆ ಗೊತ್ತಲ್ಲ, ಪೇಪರ್ನಲ್ಲಿ ಸಾಮಾನ್ಯವಾಗಿ ರಾಜಕಾರಣ, ಸಿನಿಮಾ, ಆಮೇಲೆ ಎಂಟರ್ಟೈನ್ಮೆಂಟ್, ಆಮೇಲೆ ಕ್ರೈಮ್ ಇವೇ ಇರ್ತವೆ. ಅಲ್ಲಿ ವಿಜ್ಞಾನಕ್ಕೆ ಜಾಗನೇ ಇಲ್ವಲ್ಲ. ಸೊ ಕೊನೆಗೆ ನನ್ನನ್ನ ಫೀಚರ್ ರೈಟರ್ ಅಂತ ಹೇಳಿ ಸುಧಾ ಪತ್ರಿಕೆಗಾದ್ರೆ ನುಡಿ ಚಿತ್ರ ಲೇಖನ ಬರಿಬಹುದು ಅಂತ ಹೇಳಿ ಅಲ್ಲಿ ಬರ್ತೀರಾ ಕೇಳಿದ್ರು. ಅಲ್ಲಿ ಹೋದೆ. ಆಮೇಲೆ ಕ್ರಮೇಣ ಸುಧಾದಿಂದ ಪ್ರಜಾವಾಣಿ ಬೇರೆ ಬೇರೆ ಸಪ್ಲಿಮೆಂಟ್ ಗಳನ್ನೆಲ್ಲ ನಾನು ನೋಡ್ಕೋತಾ ಇದ್ದೆ. ಕರ್ನಾಟಕ ದರ್ಶನ ಅಂತ ಹೇಳಿ ಕರ್ನಾಟಕದ ಬೇರೆ ಬೇರೆ ಭಾಗವನ್ನು ಜನಕ್ಕೆ ಪರಿಚಯ ಮಾಡೋದು. ಆಮೇಲೆ ಮಕ್ಕಳ ಪುಟ ನೋಡ್ಕೋತಾ ಇದ್ದೆ, ಕೃಷಿ ಪುಟ ನೋಡ್ಕೋತಾ ಇದ್ದೆ. ಹಾಗೆ ಮಾಡ್ಕೊಂಡು ರಿಟೈರ್ ಆದ್ಮೇಲೆ ನಾನು ಬೆಂಗಳೂರಿನ ಅಂಚಿನಲ್ಲಿ ಒಂದು ಸಣ್ಣ ಕೃಷಿ ಭೂಮಿ ತಗೊಂಡು ಅಲ್ಲಿ ಕೃಷಿ ಮಾಡ್ತಾ ಇದ್ದೀನಿ. ಜೊತೆಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ 2000ದಿಂದನೂ ನಾನು ಇದೆ ಅಭಿವೃದ್ಧಿ ಅಂದ್ರೆ ಏನು, ತಂತ್ರಜ್ಞಾನ ಅಂದ್ರೆ ಏನು, ಆರೋಗ್ಯ, ರೈತರ ಸಮಸ್ಯೆಗಳು, ಇವೆಲ್ಲ ಅಂದ್ರೆ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರುವಂತ ವಿಷಯಗಳು ಬಂದ್ರು ಕೂಡ ಕೊನೆ ಯಾವ್ದು ಒಳಗಿನ ಪುಟದಲ್ಲಿ ಆಳವಾಗಿ ಹೋಗಿರುವಂತ ವಿಷಯಗಳು, ಆದ್ರೆ ಅವು ತುಂಬಾ ಮಹತ್ವದಲ್ವಾ ನಮ್ಮ ಬದುಕಿಗೆ. ಅದಕ್ಕೆ ಅದನ್ನ ಹೇಗೆ ಚಂದ ಮಾಡಿ ಹೃದಯ ಸ್ಪರ್ಶಿಯಾಗಿ ಓದುಗರಿಗೆ ಕೊಡಬೇಕು ಅನ್ನುವ ಕಲೆಯನ್ನ ನಾನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೀನಿ. ಈಗ ನಾನು ಕೃಷಿಕನೂ ಹೌದು, ಕತೆಗಾರನೂ ಹೌದು, ಕತೆ ಹೇಳೋನು ಹೌದು, ಕತೆ ಬಗ್ಗೆ ಪಾಠ ಮಾಡೋನು ಹೌದು. ಇಷ್ಟಲ್ಲ, ಇಷ್ಟು ಸಾಕಲ್ಲ ನನ್ನ. ಆಮೇಲೆ ನನ್ನ ರಿಯಲಿ ಇಂಟ್ರೆಸ್ಟಿಂಗ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದನ್ನ ನಾವ್ಯಾರು ಹೇಳಕ್ ಆಗ್ತಿರ್ಲಿಲ್ಲ, ಅನುಭವದ ಮೂಲಕ ಹೇಳಿದ್ರಿ. ಕತೆಗಾರ ಬರೆಯೋರು, ಎಸ್ಪೆಷಲಿ ನೀವ್ ಹೇಳ್ದಂಗೆ ಇಟ್ಸ್ ಅ ಟ್ರಾಜಿಡಿ ದಟ್ ದೇರ್ ಇಸ್ ನೋ ಸ್ಪೇಸ್ ಸೈನ್ಸ್. ಈಗ ಕೋವಿಡ್ ಟೈಮ್ ಅಲ್ಲಿ ನಮ್ಗೆ ಅದರದ್ದು ಒಂದು ಇದು ಇಂಪಾರ್ಟೆನ್ಸ್ ಗೊತ್ತಾಯ್ತು ಸರ್. ಅಂದ್ರೆ ಸಡನ್ ಆಗಿ ವಾಸ್ ಫೋಕಸ್ ಆನ್ ಸೈನ್ಸ್, ಮೆಡಿಕಲ್, ಹೆಲ್ತ್ ಕಮ್ಯುನಿಕೇಶನ್, ಕಮ್ಯುನಿಟಿ ಮೆಡಿಸಿನ್, ಇದಕ್ಕೆಲ್ಲ ಸಡನ್ ಆಗಿ ಸ್ಪೇಸ್ ಸಿಗಕ್ಕೆ ಈ ಕೋವಿಡ್ ಇಂದ ಒಂಚೂರು ಬದಲಾವಣೆ ಆಯ್ತು ಅಂತ ನಾನು ಅನ್ಕೊಂಡೆ. ಸರ್, ನಂದು ಒಂದು ಪ್ರಶ್ನೆ ಏನು ಅಂದ್ರೆ, ಈಗ ವಿಜ್ಞಾನ ಅಂತ ಹೇಳಿದಾಗ ನಮ್ಗೆ ವಿಜ್ಞಾನದ ಬಗ್ಗೆ ಮಾಹಿತಿ ಇಂಗ್ಲಿಷ್ ಅಲ್ಲಿ ಹೆಚ್ಚಾಗಿ ಸಿಗಬಹುದು, ಬಟ್ ಕನ್ನಡದಲ್ಲಿ ಅದ್ರ ಮಾಹಿತಿ ಕಡಿಮೆ, ಮತ್ತೆ ಅದರ ಪದಗಳನ್ನ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ. ಹಾಗಾಗಿ ನೀವು ಕನ್ನಡದಲ್ಲಿ ಸಾಕಷ್ಟು ವಿಜ್ಞಾನದ ಬಗ್ಗೆ ಪುಸ್ತಕಗಳು ಬರ್ದಿದ್ದೀರಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಹೇಗೆ ಆಸಕ್ತಿನ ಬೆಳೆಸ್ಕೊಳೋದು, ಈ ಕನ್ನಡದ ಬಗ್ಗೆ ಮಾಹಿತಿ ಸಿಗೋ ಹಾಗೆ ಅಂತ ಹೇಳ್ಬೋದು? ಕನ್ನಡದಲ್ಲಿ ವಿಜ್ಞಾನದ ಬಗ್ಗೆ ಮಾಹಿತಿ ಇರುತ್ತೆ, ಅದು ತುಂಬಾ ಟೆಕ್ನಿಕಲ್ ಆಗಿರ್ತವೆ. ನಾವು ಕನ್ನಡದಲ್ಲಿ ವಿಜ್ಞಾನ ಯಾರಿಗ್ ಬೇಕು, ಮುಖ್ಯವಾಗಿ ನಾವು ಮಕ್ಕಳಿಗೆ ಬೇಕು, ಮಹಿಳೆಯರಿಗೆ ಬೇಕು, ಆಮೇಲೆ ಹೌದು ಹಿರಿಯ ನಾಗರಿಕರಿಗೂ ಬೇಕು. ಮಹಿಳೆಯರಿಗೆ ಬೇಕು ಅಂತಿದ್ರೆ ಮಹಿಳೆಯರಿಗೆ ಅದನ್ನ ಹೆಂಗೆ ತಲುಪಿಸೋದು, ಬರವಣಿಗೆಯ ಮೂಲಕ ತಲುಪಿಸಿದ್ರೆ ಪತ್ರಿಕೆಗಳು ಅದನ್ನ ದಿನ ಪ್ರಕಟ ಮಾಡೋದಿಲ್ಲ ಅಲ್ವಾ? ಹೌದು, ಪತ್ರಿಕೆಗಳು ಪ್ರಕಟ ಮಾಡೋದಿಲ್ಲ. ನಾವು ದಿನ ಹೆಂಗೆ ಅದೇ ವಿಷಯ ಹೇಳ್ತಾ ಇದ್ರೆ, ಟೆಲಿವಿಷನ್ ನಲ್ಲಂತೂ ಬರೀ ಧಾರಾವಾಹಿಗಳನ್ನ ಯಾವಾಗ್ಲೂ. ನಾನು ಒಂದು ವಿಷಯ ಹೇಳ್ತೀನಿ, ಈ ಮನೆಯಲ್ಲಿ ಇಷ್ಟೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತು ತಯಾರಾಗ್ತಾವಲ್ಲ, ಅದರಿಂದ ಅದನ್ನ ತಗೊಂಡೋಗಿ ರಸ್ತೆ ಪಕ್ಕದಲ್ಲಿ ಹಾಕ್ಬಿಡ್ತಾರೆ. ಅದನ್ನ ಪ್ರಾಣಿ, ಪಕ್ಷಿ, ನಾಯಿ ಅವು ಇವೆಲ್ಲ ತಿಂದ್ಬಿಡ್ತವೆ. ತಿಂದು ಪಾಪ ಹೊಟ್ಟೆ ಒಳಗ್ ಹೋಗಿ ಅದು ಜೀರ್ಣನೂ ಆಗದೇನೆ ಒಂದೊಂದು ಹಸುವಿನ ಹೊಟ್ಟೆಯಲ್ಲಿ ಬೆಂಗಳೂರಿನಲ್ಲಿ 14-15 ಕಿಲೋ ಅಷ್ಟು ಪ್ಲಾಸ್ಟಿಕ್ ಇರೋದನ್ನ ನಾವೇ ನೋಡಿದೀವಿ, ತೂಕ ಮಾಡಿ ನೋಡಿದೀವಿ ನಾವು. ಹೌದು, ಅಷ್ಟು ಪ್ಲಾಸ್ಟಿಕ್ ಪಾಪ ಹೊಟ್ಟೆ ಉಬ್ಬರಿಸಿ ಜೀರ್ಣ ಆಗದೇನೆ ಒದ್ದಾಡ್ತವೆ. ಆಮೇಲೆ ಕೆಲವು ಕಂಪೋನೆಂಟು ಜೀರ್ಣ ಆಗ್ಬೇಕಾದ್ರೆ ಅದು ಕ್ರಮೇಣ ಅವರ ದೇಹದಲ್ಲಿ ಸೇರ್ಕೊಂಡು ಹಾಲಲ್ಲೂ ಬಂದ್ಬಿಡತ್ತೆ. ಅಥವಾ ಕೆಲವೊಂದು ತ್ಯಾಜ್ಯವನ್ನು ರಸ್ತೆ ಪಕ್ಕದಲ್ಲಿ ಬಿಸಾಕಿದ್ರೆ ಅದೆಲ್ಲೋ ರಾಶಿಯಾಗಿ ಈ ಪೌರ ಕಾರ್ಮಿಕರು ಅಥವಾ ಕೆಲವರು ಸುಮ್ಮನೆ ಚಟಕ್ಕೆ ಬೆಂಕಿ ಕೊಟ್ಟು ಹೋಗ್ಬಿಡ್ತಾರೆ. ಅದ್ರ ಹೊಗೆಯಿಂದ ಎಷ್ಟೆಲ್ಲ ಅಪಾಯ ಇದೆ ಅಂತ ವಿಶ್ವಸಂಸ್ಥೆಯವರು ಹೇಳಿದ್ದನ್ನು ನಾನು ಹೇಳ್ಬೇಕು ಮಹಿಳೆಯರಿಗೆ. ನೋಡ್ರಪ್ಪ, ನಾವು
ನಮ್ಮ ಹಂತದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಹೇಳ್ಬೇಕು. ಅದ್ ಹೆಂಗ್ ಹೇಳ್ತೀರಾ? ನಾನು ಆಗ್ಲೇ ಹೇಳ್ದಂಗೆ ಪತ್ರಿಕೆಯಲ್ಲಿ ಹೇಳಿದ್ರೆ ಬೆಂಗಳೂರಿನಲ್ಲಿ ಪತ್ರಿಕೆ ಮಹಿಳೆಯರು ಪತ್ರಿಕೆ ಓದಕ್ಕೆ ಪುರ್ಸತ್ತಿರಲ್ಲ. ಇದ್ರು ಪೇಜ್ 1 ನೋಡ್ತಾರೆ, ಆಮೇಲೆ ಸಿನಿಮಾ ಪೇಜ್ ಸ್ಪೋರ್ಟ್ಸ್ ನೋಡ್ತಾರೆ, 15 ನಿಮಿಷ ಪತ್ರಿಕೆ ಓದ್ ಮುಗಿಸ್ಬಿಡು. ಟಿವಿಲಿ ಬರೋದಿಲ್ಲ ಇವೆಲ್ಲ, ರೇಡಿಯೋದಲ್ಲಿ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವೊಂದು ವಿಧಾನ ಕಂಡುಕೊಂಡ್ವಿ. ಏನಂದ್ರೆ ಸ್ಕೂಲಿಗೆ ಹೋಗಿ ಮಕ್ಕಳಿಗೆ ಹೇಳ್ಬೇಕು. ಮಕ್ಕಳಿಗೆ ಆ ಚಿತ್ರಗಳನ್ನೆಲ್ಲ ತೋರಿಸಿರ್ತಾರೆ, ಭಯಾನಕ ಚಿತ್ರಗಳಿರ್ತವೆ. ಆ ತ್ಯಾಜ್ಯವನ್ನ ಹಸು ತಿಂದ್ರೆ ಆ ಹಸುವಿನ ಹೊಟ್ಟೆಯನ್ನು ತೆಗಿಯೋ ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ. ಹೊಟ್ಟೆ ಒಳಗಿಂದ ಪ್ಲಾಸ್ಟಿಕ್ ಅನ್ನ ರಾಶಿ ರಾಶಿ ತೆಗೆದು ತೂಕ ಮಾಡಿ ತೋರ್ಸೋದು. ಆಮೇಲೆ ಹಸು ಒದ್ದಾಡೋದು. ಹಸು ಒಂದೇ ಅಲ್ಲ, ಈ ಬೆಂಗಳೂರಿನ ಆಚೆ, ನಗರದ ಆಚೆ ಹೋದ್ರೆ ನಾನಾ ರೀತಿಯ ಪ್ರಾಣಿಗಳಿಗೂ ಅದು ತುಂಬಾ ತೊಂದರೆ ಕೊಡತ್ತೆ. ಅದೆಲ್ಲ ಚಿತ್ರಗಳಿದಾವೆ. ಅದನ್ನ ಮಕ್ಕಳಿಗೆ ಹೇಳಿದ್ರೆ, ಆಮೇಲೆ ಪುಣ್ಯಕೋಟಿಯ ಕತೆ ಹೇಳಿದ್ರೆ ಪುಣ್ಯಕೋಟಿಗೆ ಆಗಿನ ಕಾಲದಲ್ಲಿ ಏನು ಅವನ್ ಚಂಡ ವ್ಯಾಘ್ರ, ಅದರಿಂದ ತೊಂದರೆ ಇತ್ತು. ಆದ್ರೆ ಈಗ ವ್ಯಾಘ್ರಗಳ ಕಮ್ಮಿ ಆಗಿದಾವ. ನಾವು ಸೃಷ್ಟಿ ಮಾಡಿರುವಂತ ತ್ಯಾಜ್ಯಗಳೇ ದೊಡ್ಡ ವ್ಯಾಘ್ರಗಳಾಗ್ತವೆ. ಸೊ ಅದನ್ನೆಲ್ಲ ಹೇಳ್ಕೊಂಡು ನಾವು ಹೇಗೆ ಇದನ್ನ ತಪ್ಪಿಸ್ಬೋದು ಅಂತ ಹೇಳಿದ್ರೆ, ನೋಡಿ ಮಗು, ನಿಮ್ಮ ಅಮ್ಮನಿಗೆ ಕಲಿಸಿ ಇದನ್ನ ಅಂತ ಹೇಳಿದ್ರೆ ಮಕ್ಕಳು ಅಮ್ಮಂಗ್ ಹೋಗಿ ಹೇಳ್ತಾರೆ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಮಗು ಹೋಗಿ ಅಮ್ಮ ಪ್ಲಾಸ್ಟಿಕ್ ನಿಂದ ಏನೇನ್ ಆಗ್ತಾ ಇದೆ ಗೊತ್ತಾ, ಅಪಾಯ ಇವತ್ತು ತೋರಿಸಿದ್ರು ನಮ್ಮಲ್ಲಿ ಅಂತ ಹೇಳ್ಬೇಕು. ಆಮೇಲೆ ಎಲ್ಲರಿಗೂ ಡಯಾಬಿಟಿಸ್ ಆಗೋದು ಮುಖ್ಯ ಕಾರಣ ಏನಂದ್ರೆ ಈ ಪ್ಲಾಸ್ಟಿಕ್ನ ಹೊಗೆ. ಪ್ಲಾಸ್ಟಿಕ್ ಸುಟ್ಟಾಗ ಹೊಗೆ ಬರುತ್ತೆ. ಮಕ್ಕಳಿಗೆ ಅಲ್ಲ, ಹೆಣ್ಣು ಮಕ್ಕಳಿಗೆ ಮುಟ್ಟು ನಿಲ್ಲೋದು ಯಾಕೆ ಅಂದ್ರೆ, ಮುಟ್ಟಿನ ದೋಷ ಯಾಕೆ ಅಂದ್ರೆ ಪ್ಲಾಸ್ಟಿಕ್ನ ಕಣಗಳು ಅವ್ರ ಶರೀರಕ್ಕೆ ಹೋಗ್ತಾ ಇರ್ತವೆ. ಎಲ್ಲ ಬಹಳಷ್ಟು ಮಂದಿಗೆ ಈಗ ಹೃದ್ರೋಗ ಬರ್ತಾ ಇದೆ, ಕಿಡ್ನಿ ಸಮಸ್ಯೆ ಆಗ್ತಾ ಇದೆ, ಆಸ್ತಮಾ ಆಗ್ತಾ ಇದೆ. ಯಾಕೆಂದ್ರೆ ಈ ಧೂಳಿನಲ್ಲಿರುವಂತ ಪ್ಲಾಸ್ಟಿಕ್ ರಬ್ಬರ್ ಕಣಗಳು ತೊಂದರೆ ಕೊಡ್ತವೆ ಅಂತೇಳಿ. ಅದನ್ನ ಮಗುವಿಗೆ, ಚಿಕ್ಕ ಮಗುವಿಗೆ, ಹೈಸ್ಕೂಲ್ ಮಗುವಿಗೆ, PUC ಮಕ್ಕಳಿಗೆ ಹೇಳಿದ್ರೆ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಮಗುವೇ ಮುಖ್ಯವಾಗಿ ಗುರು ಆಗ್ತಾ ಇದ್ದಾರೆ ಈಗ, ಅಲ್ವಾ? ಎಲ್ಲ ಹಿರಿಯರಿಗೂ ಮೊಬೈಲ್ ಚಾಲನೆ ಕೊಡೋದು ಹೆಂಗೆ ಅಂತ ಕೇಳಿದ್ರೆ ಮಕ್ಕಳಿಂದ ಕಲಿತೀವಿ ನಾವೆಲ್ಲರೂ. ಮಕ್ಕಳಿಗೆ ಅದ್ರ ಮೊಬೈಲ್ ಬಗ್ಗೆ ಅಥವಾ ಗೇಮ್ಸ್ ಬಗ್ಗೆ ತುಂಬಾ ಗೊತ್ತಿರುತ್ತೆ, ಸಾಫ್ಟ್ವೇರ್ ಬಗ್ಗೆ, ಆಪ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಮಗುವಿಗೆ ಗೊತ್ತಿರುವಷ್ಟು ಜ್ಞಾನ ನಮಗ್ ಗೊತ್ತಿರಲ್ಲ ಈಗ. ಇಲ್ಲೊಂದೇ ಅಲ್ಲ, ವೃತ್ತಿಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಪೇಪರ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಮುಂಚೆ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಕೂತ್ಕೊಂಡಿರೋರು. ಈಗ ಜೂನಿಯರ್ ಮೋಸ್ಟ್ ಜರ್ನಲಿಸ್ಟ್ ಕರೆದು, ತಗೊಂಬಾಪ ಇದು ಫೋಟೋ ಹಾಕು, ಇಲ್ಲಿ QR ಕೋಡ್ ಹಾಕು, ಇದು ದೊಡ್ಡದು ಮಾಡು, ಚಿಕ್ಕದು ಮಾಡು ಅಂತ ಹೇಳಿದ್ರಲ್ಲ ಜೂನಿಯರ್ಸ್ ಇಂದ ಸೀನಿಯರ್ ಕಲಿತಾ ಇದ್ದಾರೆ. ಪೇಂಟಿಂಗ್ ಮಾಡೋದಾದ್ರು ಅಷ್ಟೇನೆ. ಈಗ ಕಲಾಶಾಲೆಯಲ್ಲಿ ನೋಡಿದೀನಿ, ಎಷ್ಟೋ ಸೀನಿಯರ್ ಚಿತ್ರಕಾರರು ಜೂನಿಯರ್ ಚಿತ್ರಕಾರರಿಂದ ಕಲಿತಾರೆ. ಫೋಟೋಶಾಪ್ ಮಾಡೋದಾಗ್ಲಿ ಅಥವಾ ಅಡೋಬ್ ಇಲಸ್ಟ್ರೇಟರ್ ಬಳಕೆ ಮಾಡೋದಾಗ್ಲಿ ಹೇಗೆ ಅವ್ರಿಗೆ ಗೊತ್ತಿರತ್ತೆ. ಸಂಗೀತದಲ್ಲೂ ಅಷ್ಟೇ, ಜೂನಿಯರ್ಸ್ ಈಗ ದೇ ಆರ್ ಬಿಕಮಿಂಗ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೀಚರ್ಸ್ ಫಾರ್ ಸೀನಿಯರ್ಸ್. ಉಲ್ಟಾ ಆಗ್ತಾ ಇದೆ. ಹಿಂದೆಲ್ಲ ಹಿರಿಯರು, ದೊಡ್ಡವರು ಅಂದ್ರೆ ಎಲ್ಲ ಗೊತ್ತಿದ್ದವರು ಅಂತ ಇರ್ತದೆ. ಈಗ ಎಲ್ಲ ಗೊತ್ತಿದ್ದವ್ರು ಯಾರು ಅಂದ್ರೆ ಮಕ್ಕಳು. ಸೊ ಹಾಗಾಗಿ ಇದಕ್ಕೊಂದು ಪ್ರಶ್ನೆ ಕೇಳ್ಬೇಕು ನಾನು. ಮಕ್ಕಳು ಅಂದ್ರೆ ಎಲ್ಲರೂ ಡಿಜಿಟಲ್ ಯುಗದಲ್ಲಿ ಹೆಂಗೆ ನೀವು ಈ ಒಂದ್ ಇದನ್ನ ಸ್ಟೋರಿ ಟೆಲ್ಲಿಂಗ್ ಅನ್ನ ಹೌ ಡು ಯು think is possible ಮಾಡಕತ್ತೆ? Everybody is hooked on to their phones, isn't it? Do you think programs like this can be promoted on podcasts ಅತ್ರಲ್ಲ ಮಕ್ಕಳನ್ನ ಹೆಂಗೆ ಇದನ್ನ ತಲುಪಿಸೋದು? ಇಲ್ಲ, ನಾವು ಬರೆಯೋದು ಬಿಟ್ಬಿಟ್ಟಿದಾರಲ್ಲ ಈಗ. ಮಕ್ಕಳನ್ನ ನೇರವಾಗಿ ನಾವು ಸಂಪರ್ಕ ಮಾಡೋದಿಲ್ಲ, ಶಿಕ್ಷಕರನ್ನ ಸಂಪರ್ಕ ಮಾಡ್ತೀವಿ. ಶಿಕ್ಷಕರ ಎದುರಿಗೆ ಮಕ್ಕಳು ದೇ ಆರ್ ಆಲ್ ಕ್ಯಾಪ್ಟಿವ್ ಆಡಿಯನ್ಸ್, ಅಟ್ ಲೀಸ್ಟ್ 45 minutes ಅಲ್ವಾ? ಕ್ಲಾಸ್ ನಲ್ಲಿ ಕೂತದ್ದಷ್ಟು ಹೊತ್ತು ಅವರು ಶಿಕ್ಷಕರು ಹೇಳ್ದಂಗೆ ಕೇಳ್ತಾರೆ. ಶಿಕ್ಷಕರೇ ಡೈರೆಕ್ಟರ್. ನಾವು ಶಿಕ್ಷಕರ ಮನವೊಲಿಸಿ ಇಂತಿಂತದಲ್ಲಿ ಹೇಳೋಣ, ಇಷ್ಟು ಸೊಗಸಾಗಿ ಹೇಳೋಣ, ಚಂದ ಮಂಡಿ ಚಿತ್ರಗಳ ಮೂಲಕ ಅಥವಾ ಬೇರೆ ಬೇರೆ ವಿಡಿಯೋಗಳ ಮೂಲಕ ನಾವು ಮಕ್ಕಳಿಗೆ ಹೇಳೋಣ ಅಂತ ಹೇಳಿದ್ರೆ ಅನೇಕ ಶಿಕ್ಷಕರಿಗೆ ಅದು ಆಸಕ್ತಿ ಇರತ್ತೆ. ಯಾಕಂದ್ರೆ ಶಿಕ್ಷಕರಿಗೂ ಅದು ಕಲಿಬೇಕು ಅಂತಿರತ್ತೆ.
ಸೊ ಹಾಗಾಗಿ ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳಿಗೆ ಹೇಳ್ತಾರೆ ಅಷ್ಟಲ್ಲ, ಎಷ್ಟೋ ಸಾರಿ ಅಸೈನ್ಮೆಂಟ್ ಕೊಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ, ಇಂತಿಂಥದ್ದು ಮಾಡಿ ನೀವು. ಆ ಮೂಲಕ ಮನೆಗೆ ಶಿಕ್ಷಣ ಬರುತ್ತೆ. ಅಂದ್ರೆ ಸರ್ವೈವಲ್ ಎಜುಕೇಶನ್ ಅಂತಾರೆ. ನಾವು ಹೇಗೆ ಮನೆಯನ್ನ ಆ ಪರಿಸರ ಪ್ರೇಮಿ ಮಾಡಬಹುದು, ಮನೆಯಲ್ಲಿ ನೀರಿನ ಬಳಕೆ ಕಮ್ಮಿ ಮಾಡಬಹುದು, ಮನೆಯಲ್ಲಿ ವಿದ್ಯುತ್ ಬಳಕೆ ಕಮ್ಮಿ ಮಾಡಬಹುದು, ರೀಸೈಕ್ಲಿಂಗ್, ಆಮೇಲೆ ರಿಜೆಕ್ಟಿಂಗ್ ಅಥವಾ ಬೇರೆ ಬೇರೆ ರೀತಿಯ ತತ್ವಗಳೇನಿದಾವಲ್ಲ, ಕಾರ್ಬನ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಆಮೇಲೆ ವಾಟರ್ ಫುಟ್ ಪ್ರಿಂಟ್ ಅಂದ್ರೆ ಏನು, ಅದನ್ನ ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕರ ಮೂಲಕ ಕಲಿಸಿದ್ರೆ ಅದು ಸಲೀಸ ಮಕ್ಕಳಿಗೆ ಹೋಗುತ್ತೆ. ಆ ಮೂಲಕ ಮನೆಗೂ ಸಿಗತ್ತೆ. ಅದ್ರ ಬಿಟ್ರೆ ಈ ಸಾಮೂಹಿಕ ಮಾಧ್ಯಮ, ಮಾಸ್ ಎಜುಕೇಶನ್, ಮಾಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಲ್ಲ, ಅದ್ರ ಮೂಲಕ ಹೋಗೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಮಗುವಿಗೆ ನೀವು ಮೊಬೈಲ್ ಕೊಟ್ರೆ ಸೀದಾ ಅವು ಕಾರ್ಟೂನ್ ನೆಟ್ವರ್ಕ್ ಹೋಗ್ತವೆ ಅಥವಾ ಗೇಮ್ಸ್ಗೆ ಹೋಗ್ತವೆ. ಅವಕ್ಕೆ ಹೇಳಬೇಕಾದ ವಿಧಾನವನ್ನ ಶಾಲೆಯಲ್ಲಿ ಅಥವಾ ಲಿಮಿಟೆಡ್ ಪೀರಿಯಡ್ ನಲ್ಲಿ ಅಸೈನ್ಮೆಂಟ್ ಮೂಲಕ ಶಿಕ್ಷಕರ ಮೂಲಕ ಹೇಳ್ಬೇಕಾಗತ್ತೆ. ಅದು ಸುಲಭವಾದ ವಿಧಾನ ಅಂತ ನಾವು ಪ್ರಯೋಗದ ಮೂಲಕ ಕಲ್ತ್ಕೊಂಡಿದ್ದೀವಿ. ಸರ್ ನಮಸ್ತೆ, ರಾಧಾ ಅಂತ. ಸರ್ ನಿಮ್ಗೆ ಈ ಒಂದು ಇಷ್ಟೊಂದು ಜ್ಞಾನ ತಿಳುವಳಿಕೆ ಪಡ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವ ಬುಕ್ ನಿಮ್ಗೆ ಇನ್ಸ್ಪೈರ್ ಆಯ್ತು ಸರ್? ಅಲ್ಲ, ಬುಕ್ ಆಗ್ಬೇಕು ಅಂತಿಲ್ಲ, ಪುಸ್ತಕನೇ ಆಗ್ಬೇಕು ಅಂತಿಲ್ಲ. ಇಡೀ ಜಗತ್ತೇ ಪುಸ್ತಕ ಅಲ್ವಾ? ಪುಸ್ತಕದಿಂದ ಸಾಕಷ್ಟು ಬರುತ್ತೆ ಮಾಹಿತಿ. ಆಮೇಲೆ ಈಗಂತೂ ಎಲ್ಲರ ಕೈಯಲ್ಲೂ ನೆಟ್ವರ್ಕ್ಸ್ ಇದಾವೆ. ನಾನು ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಮತ್ತೆ ಹಿಡ್ಕೋತೀನಿ ನಾನು. ಅದೊಂದು ಉದಾಹರಣೆ ತಗೊಂಡ್ರೆ, ಟೋಕಿಯೋದಲ್ಲಿ ಹೇಗೆ ಪ್ಲಾಸ್ಟಿಕ್ ನೀವು ಡಿಸ್ಪೋಸ್ ಆಫ್ ಮಾಡ್ತಾರೆ, ಸ್ವೀಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸ್ಪೋಸ್ ಆಫ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ಲಾಸ್ಟಿಕ್ ಬೇಕಾಗಿದೆ, ಕಸ. ಅವ್ರು ಬೇರೆ ದೇಶದಿಂದ ತರಿಸ್ಕೊತಾ ಇದ್ದಾರೆ ತ್ಯಾಜ್ಯಗಳನ್ನ. ಹೇಗೆ ಡಿಸ್ಪೋಸ್ ಆಫ್ ಮಾಡ್ತಾರೆ ಮನೆಯಲ್ಲಿ, ಅದನ್ನ ನೀವು ಕೂಡ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಆಮೇಲೆ ಇತ್ತೀಚೆಗೆ ಎಲ್ಲ ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇರ್ತಾವಲ್ಲ, ಅದಕ್ಕಿಂತ ಮುಖ್ಯವಾಗಿ ನಾವು ನಿಜವಾಗಿ ನೋಡಿ ಕಲಿಬೇಕು. ನಾನು ಹಳ್ಳಿಲಿ ಓಡಾಡ್ತಾ ಇರ್ತೀನಲ್ಲ, ಹಳ್ಳಿ ಜನ ಹೇಗೆ ಯಾವ್ಯಾವ ರೀತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡ್ತಾರೆ ಅಥವಾ ಮರುಬಳಕೆ ಮಾಡ್ತಾರೆ ಅದನ್ನ ನಾನು ಅರ್ಥ ಮಾಡ್ಕೋತೀನಿ. ನಾನು ಎಷ್ಟೋ ಕಡೆ ನೋಡಿದೀನಿ. ನಾವು ಈಗ ಬಾಟ್ಲಿ ಬಿಸಾಕ್ತಿವಲ್ಲ, ನೀರಿನ ಬಾಟ್ಲಿ ಕುಡಿದು ಬಿಸಾಕ್ತಿವಿ, ನೀವು ನೋಡಿರ್ಬೋದು. ಬೇರೆ ಎಲ್ಲಾ ರೀತಿಯ ತ್ಯಾಜ್ಯಗಳು ನಮ್ಗೆ ರಸ್ತೆ ಸೈಡ್ ನಲ್ಲಿ ತಿಪ್ಪೆಗುಂಡಲ್ಲಿ ಕಾಣುತ್ತೆ. ಆದ್ರೆ ಪ್ಲಾಸ್ಟಿಕ್ ಬಾಟ್ಲಿ ಸಿಗೋದಿಲ್ಲ ನಿಮ್ಗೆ. ಪ್ಲಾಸ್ಟಿಕ್ ಬಾಟ್ಲಿಗೆ ತುಂಬಾ ರೀಸೈಕ್ಲಿಂಗ್ ವ್ಯಾಲ್ಯೂ ಇದೆ. ಚಿಂದಿ ಆಯೋರು ಹುಡ್ಕೊಂಡು ಹೋಗಿ ಪ್ಲಾಸ್ಟಿಕ್ ಬಾಟ್ಲಿನ ಎತ್ಕೊಂಡು ಹೋಗಿ ಅದನ್ನ ರೀಸೈಕಲ್ ಮಾಡ್ತಾರೆ. ಅದ್ರಿಂದ ನಾರು ತೆಗೆದು ಅದರಿಂದ ನಾರನ್ನ ಪಟ್ಟೆ ನಾರನ್ನ ಅದರಿಂದ ಚಾಪೆ ಮಾಡ್ತಾರೆ. ಅದರಿಂದ ನೆಲ ಒರೆಸ ಬಟ್ಟೆ ಅಲ್ಲ, ಡೋರ್ ಮ್ಯಾಟ್ ಅಂತೀವಲ್ಲ ಅದನ್ನ ಮಾಡ್ತಾರೆ. ಕುರ್ಚಿ ಮಾಡ್ತಾರೆ, ಕುರ್ಚಿ ನೇಯ್ಗೆ ಮಾಡ್ತಾರಲ್ಲ ಪ್ಲಾಸ್ಟಿಕ್, ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಲಾಸ್ಟಿಕ್ ಬಾಟ್ಲಿಯಿಂದ ಬರುತ್ತೆ. ಸೊ ಅದೆಲ್ಲ ನಮ್ಗೆ ಅರ್ಥ ಆದಾಗ ಮಕ್ಳಿಗೆ ನಾವು ಅದನ್ನ ಹೇಳ್ಬೋದು ಏನೇನ್ ಸಾಧ್ಯತೆ ಇದೆ ಅಂತ ಅಲ್ವಾ. ಪುಸ್ತಕ ಓದಿ ಕಲಿಬೇಕು ಅಂತಲ್ಲ, ಇತ್ತೀಚೆಗೆ ಪುಸ್ತಕದಲ್ಲಿ ಇಂಥ ಮಾಹಿತಿ ಬಹಳ ಕಮ್ಮಿ ಇರುತ್ತೆ. ಸರ್ ನಮಸ್ತೆ, ನಂದೊಂದು ಪ್ರಶ್ನೆ ಸರ್. ನನ್ನ ಹೆಸರು ಆಶಾ ಅಂತ ಸರ್. ಸರ್, ನೀವು ಬರ್ದಿರೋ ಕಾದಂಬರಿಗಳಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತ ಪುಸ್ತಕ ಯಾವುದು ಸರ್? ನಾನು ಕಾದಂಬರಿ ಬರ್ದಿಲ್ಲ, ಸಾಕಷ್ಟು ಪುಸ್ತಕಗಳನ್ನ ಬರೆದೀನಿ, 35, 40, 45. ಆಮೇಲೆ ಪುಸ್ತಕಗಳಲ್ಲಿ ಒಂದೊಂದು ಚಾಪ್ಟರ್ ಆಗಿರ್ತವೆ. ಒಂದೇ ವಿಷಯದ ನಿರಂತರವಾಗಿ ಹೋಗಲ್ಲ ನಾನು. ಅದ್ರಲ್ಲಿ ಬೇರೆ ಬೇರೆ ವಿಷಯಗಳನ್ನ ಆಯ್ಕೊಂಡು ನಾನು ಅದ್ರ ಬಗ್ಗೆ ಬರಿತೀನಿ. ಎಸ್ಸೆ ಅಂತ ಹೇಳ್ಬೋದು ನೀವು, ಅಥವಾ ಪ್ರಬಂಧ ಅನ್ಬೋದು, ಲಲಿತ ಪ್ರಬಂಧ ಅನ್ಬೋದು, ತಮಾಷೆ ಪ್ರಸಂಗ ಅನ್ಬೋದು, ಅಂತ ಸಾಕಷ್ಟು ಬರ್ದಿದ್ದೀನಿ ನಾನು. ನನಗ್ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಒಂದು ಗಗನ ಸಖಿಯರ ಸೆರಗು ಹಿಡಿದು ಅಂತ ಒಂದು ಪುಸ್ತಕ ತುಂಬಾ ಪಾಪ್ಯುಲರ್ ಇದೆ, ಅದು ಈಗಲೂ ಕೂಡ. ನಾನು ಈ ಏರ್ ಹೋಸ್ಟೆಸ್ ಅಂತಾರಲ್ಲ, ಗಗನ ಸಖಿಯರು, ನಾನು ಮದುವೆ ಆಗಿದ್ದು ಗಗನ ಸಖಿಯನ್ನೇ. ಆಮೇಲೆ ರಿಸೈನ್ ಮಾಡಿದ್ರು. ಆದ್ರೆ 7-8 ವರ್ಷ ಅವ್ರದ್ದು ಅನುಭವ ಇತ್ತಲ್ಲ. ಆಮೇಲೆ ನಾನು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇದ್ದೆ. ವಿಶೇಷವಾಗಿ ನಾನು ಗಗನ ಸಖಿಯ ಗಂಡ ಅಂತ ಗೊತ್ತಾದಾಗ ಬೇರೆ ಬೇರೆ ವಿಮಾನಗಳಲ್ಲಿ ನನಗೆ ವಿಶೇಷ ಸ್ವಲ್ಪ ಸೌಕರ್ಯ ಜಾಸ್ತಿ ಸಿಕ್ತಿತ್ತು. ಓ, ನೀವು ರೇಖಾ ಅವರು ಹಸ್ಬೆಂಡ್ ಅಲ್ವಾ, ಬನ್ನಿ ಅಂತ.
ಸೊ ಹಾಗೆ ನಾನು ಬಹಳಷ್ಟು ದೇಶಗಳಲ್ಲಿ ಗಗನ ಸಖಿಯರ ಸೆರಗು ಹಿಡಿದು ಏನೇನ್ ನೋಡಿದೆ ಅಂತೆಲ್ಲ ಅನುಭವಗಳನ್ನೆಲ್ಲ ತಮಾಷೆಯಾಗಿ ಬರೆದಿದ್ದೀನಿ. ಅದು ಒಂದು. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ನಾಗೇಶ್ ಹೆಗಡೆ ಅವರು ಇದ್ರು. ಖಂಡಿತ ಅವರು ನಡೆದು ಬಂದಂತಹ ಆದಿಯ ಬಗ್ಗೆ ಹೇಳ್ತಾ, ಹಾಗೆ ಇವತ್ತಿನ ಪರಿಸರದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಮತ್ತು ವಿಜ್ಞಾನ ಯಾಕೆ ನಮಗೆ ಮುಖ್ಯ, ಇನ್ನು ಅನೇಕ ವಿಷಯಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ರು. ಖಂಡಿತ ಮತ್ತೊಮ್ಮೆ ನಾಗೇಶ್ ಹೆಗಡೆ ಅವರಿಗೆ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಕೇಳುಗರೆ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ ಈ ರೀತಿ ಇದೆ: radioactive 90.4 mszcr@gmail.com. ಈ ಒಂದು ಮೇಲ್ ಐ ಡಿಗೆ ನೀವು ಮೇಲ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮನ ನೀವು ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ www.soundcloud.comಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು. ಹಾಗೆ iRadio ವೆಬ್ಸೈಟ್ ಮೂಲಕನೂ ನೀವು ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಧನ್ಯವಾದಗಳು. ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ? ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ, ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ, ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್.